press the bell icon on the YouTube app and never miss another update. So our next topic is inverse proportions. So direct proportions ಮಾಡುವಾಗ ನಾವೇನು ಹೇಳಿದ್ವಿ, ಯಾವುದೆರಡು ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡಿದ್ವಿ. ವೆನ್ ಒನ್ ಆಬ್ಜೆಕ್ಟ್ ಇನ್ಕ್ರೀಸಸ್ ದೆನ್ ದ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಆಲ್ಸೋ ಇನ್ಕ್ರೀಸಸ್. ಸೊ ವೈಸ್ ವರ್ಸ, ಇನ್ನೊಂದು ಆಬ್ಜೆಕ್ಟ್ ಡಿಕ್ರೀಸ್ ಆದರೆ ಅದರ ಕರೆಸ್ಪಾಂಡಿಂಗ್ ಆಬ್ಜೆಕ್ಟ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ಇನ್ವರ್ಸ್ ಪ್ರಪೋರ್ಷನ್ consider x and y are two objects. When x increases, then the corresponding object y should decrease. When x decreases, then y must increase. So this condition is called as inverse proportion. So ಯಾವುದೋ ಎರಡು ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡ್ತೀರಾ, ಒಂದು ಆಬ್ಜೆಕ್ಟ್ ಇನ್ಕ್ರೀಸ್ ಆದಾಗ ಇನ್ನೊಂದು ಆಬ್ಜೆಕ್ಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಒಂದು ಆಬ್ಜೆಕ್ಟ್ ಡಿಕ್ರೀಸ್ ಆದಾಗ ಇನ್ನೊಂದು ಆಬ್ಜೆಕ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಟ್ ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ ಎಕ್ಸ್ ಇನ್ಕ್ರೀಸ್ ಆದಾಗ ವೈ ಕೂಡ ಇನ್ಕ್ರೀಸ್ ಆಗಬೇಕು, ಎಕ್ಸ್ ಡಿಕ್ರೀಸ್ ಆದಾಗ ವೈ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಕನ್ಸಿಡರ್ 2 points A and B. So we have to travel from point A to point B and the distance is 20 km. ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ನಾವು ಟ್ರಾವೆಲ್ ಮಾಡಬೇಕಿದೆ. ಸೊ ಡಿಸ್ಟೆನ್ಸ್ 20 ಕಿಲೋಮೀಟರ್ ಇದೆ. ಆ್ಯಸ್ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಾವು ಟ್ರಾವೆಲ್ ಮಾಡುವಂಥ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ವೆನ್ ಸ್ಪೀಡ್ ಡಿಕ್ರೀಸಸ್ ಟೈಮ್ ಇನ್ಕ್ರೀಸಸ್. ಹೌದಲ್ಲ, 20 ಕಿಲೋಮೀಟರ್ ನಾವು ರೀಚ್ ಆಗಬೇಕಿದೆ, ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮಗೆ ಕವರ್ ಮಾಡುವಂಥ ಟೈಮು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಸ್ಪೀಡ್ ಡಿಕ್ರೀಸ್ ಆದಾಗ ನಾವು ಕವರ್ ಮಾಡಬೇಕಾಗಿರುವಂಥ ಟೈಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಇನ್ವರ್ಸ್ ಪ್ರಪೋರ್ಷನ್. ಸೊ ನೆಕ್ಸ್ಟ್, given price of a book and number of books that can be bought. So 40 rupees one book ಆದರೆ we can purchase 150 books. So 50 rupee per book ಆದರೆ we can purchase 120. 60 rupee per book ಆದರೆ we can purchase 100 and so on. So ಇವಾಗ 40 ರೂಪಿ ಪರ್ ಬುಕ್ ಅಂತ ಹೇಳಿದರೆ, ಸೊ ವಿ ಕ್ಯಾನ್ ಪರ್ಚೇಸ್ 150. ನಾವು ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ ಏನು ಮಾಡ್ತಾ ಇದ್ವಿ, ಯಾವುದೋ ಒಂದು ವೆಹಿಕಲ್ಲಿನ ಡಿಸ್ಟೆನ್ಸು ಮತ್ತು ಟೈಮನ್ನು ತಗೊಳ್ತಾ ಹೋಗಿದ್ವಿ. ಸೊ 10 ಮಿನಿಟ್ಗೆ 1 ಕಿಲೋಮೀಟರ್ ಕವರ್ ಮಾಡಿದ್ರೆ 20 ಮಿನಿಟ್ಗೆ 2 ಕಿಲೋಮೀಟರ್ಸ್ ಕವರ್ ಮಾಡುತ್ತೆ ಅಂತ ಹೇಳಿ ನೋಡ್ತಾ ಹೋಗಿದ್ವಿ. ಆ್ಯಂಡ್ ಆವ್ರೇಜನ್ನು ನೋಡ್ತಾ ಹೋಗಿದ್ವಿ. 1 ಡಿವೈಡೆಡ್ ಬೈ 10 or 10 ಡಿವೈಡೆಡ್ ಬೈ 1 = 10, 20 ಡಿವೈಡೆಡ್ ಬೈ 2 = 10 ಅಲ್ಲಿ ಕಾನ್ಸ್ಟೆಂಟ್ ಬರ್ತಾ ಇತ್ತು. ಸೊ ಇಲ್ಲಿ ಇನ್ವರ್ಸ್ ಪ್ರಪೋರ್ಷನ್ಸಲ್ಲಿ ಏನು ಮಾಡ್ತೀವಿ, ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಿದ್ವಿ ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ. ಇನ್ ಇನ್ವರ್ಸ್ ಪ್ರಪೋರ್ಷನ್ ವಿಲ್ ಮಲ್ಟಿಪ್ಲೈ 2 objects, that is 40 into 150, 50 into 120, 60 into 100. ಚೆಕ್ ಮಾಡ್ತಾ ಹೋಗಿ. 40 into 150, 4 into 0, 0, 4 5s are 20, 0 and 2 carry, 4 1s are 4, plus 2 6, 0. This is 6000. When we multiply these two objects, 120 into 50, 0, 5 2s are 10, 5 1s are 5, 6000. 60 into 100, obviously 6000. 60 into 100 is equals to 6000. ಸೊ ಡೈರೆಕ್ಟ್ ಪ್ರಪೋರ್ಷನ್ಸಲ್ಲಿ ಎರಡು ಆಬ್ಜೆಕ್ಟ್ಸನ್ನು ಡಿವೈಡ್ ಮಾಡಿದಾಗ ನಮಗೆ ಕಾನ್ಸ್ಟೆಂಟ್ ಕೆ ಸಿಗ್ತಾ ಹೋಗ್ತಾ ಇತ್ತು. ಬಟ್ ಇನ್ ಇನ್ವರ್ಸ್ ಪ್ರಪೋರ್ಷನ್ ವೆನ್ ವಿ ಮಲ್ಟಿಪ್ಲೈ 2 objects ವಿಲ್ ಗೆಟ್ ಕಾನ್ಸ್ಟೆಂಟ್. ಸೊ ಇನ್ ಜನರಲ್ ಲೆಟ್ ಇಟ್ ಬಿ x1, x2, x3, y1, y2 and y3. So in general, inverse proportion is equals to
x1 y1 is equals to x2 y2. ಸೊ ಡೈರೆಕ್ಟ್ ಪ್ರಪೋರ್ಷನಲ್ಲಿ ಏನು ಮಾಡ್ತಾ ಇದ್ವಿ ನಾವು x1 ಡಿವೈಡೆಡ್ ಬೈ y1 ಇಸ್ ಈಕ್ವಲ್ಸ್ ಟು k ಅಂತ ಹೇಳಿ ನೋಡ್ತಾ ಹೋಗಿದ್ವಿ. ಎರಡನ್ನು ಡಿವೈಡ್ ಮಾಡ್ತಾ ಇದ್ವಿ ಆಬ್ಜೆಕ್ಟ್ಸ್ಗಳನ್ನು. ಇನ್ ಇನ್ವರ್ಸ್ ಪ್ರಪೋರ್ಷನ್ಸ್ ವಿ ಮಲ್ಟಿಪ್ಲೈ ಟು ಆಬ್ಜೆಕ್ಟ್ಸ್. x1 y1 ಇಸ್ ಈಕ್ವಲ್ಸ್ ಟು x2 y2 ಇಸ್ ಈಕ್ವಲ್ಸ್ ಟು k. k is nothing but any constant. Next example, 6 pipes are required to fill a tank in 1 hour 20 minutes. How long will it take if only 5 pipes of the same type are used? So question ಹೇಳಿದ್ದಾರೆ 6 ಪೈಪ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಒಂದು ಟ್ಯಾಂಕನ್ನು ಫಿಲ್ ಮಾಡೋಕ್ಕೆ. ನಂಬರ್ ಆಫ್ ಪೈಪ್ಸ್, ಇನ್ನೊಂದು ಟೈಮ್. ಸೊ 6 ಪೈಪ್ಸನ್ನು ಯೂಸ್ ಮಾಡಿ ಒಂದು ಟ್ಯಾಂಕನ್ನು ಫಿಲ್ ಮಾಡಿದ್ರೆ 1 hour 20 minutesಗೆ ಆ ಟ್ಯಾಂಕ್ ಫಿಲ್ ಆಗ್ತಾ ಇದೆ. 1 hour 20 minutesನ್ನು ಹವರ್ಸನ್ನು ಮಿನಿಟ್ಸ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀರಾ. 1 hour 20 minutes. 1 hour is 60 minutes. 1 hour is equals to 60 minutes. So 60 minutes plus 20 minutes is equals to 80 minutes. So time in minutes. और क्वेश्चन ಕೇಳಿದ್ದಾರೆ how long will it take if only 5 pipes of the same type are used. 6 ಪೈಪ್ ಬದಲು 5 ಪೈಪ್ಸನ್ನು ಯೂಸ್ ಮಾಡಿದ್ರೆ ಸೊ ಟೈಮ್ ಎಷ್ಟು ಬೇಕಾಗುತ್ತೆ, ಎಷ್ಟು ಮಿನಿಟ್ಸಲ್ಲಿ ಆ ಟ್ಯಾಂಕ್ ಫಿಲ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಟೈಮ್ ಇನ್ ಮಿನಿಟ್ಸ್. ಸೊ x1 x2 y1 y2 we have to find y2. So x1 y1 is equals to x2 y2 is the formula. x1 is 6 into y1 is 80 is equals to x2 is 5 into y2. Next y na 5 na left hand side ಗೆ ಟ್ರಾನ್ಸ್ಪೋಸ್ ಮಾಡ್ತೀರಾ. ಸೊ 6 into 80 divided by 5 is equals to y2. So 5 ones are 5, 5 ones are 5, 30, 5 6 are 30. So 16 into 6 is 16 6 are 96. That is y2 is equals to 96 minutes. So y2 is 96. ಪೈಪ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಟೈಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪೈಪು ಡಿಕ್ರೀಸ್ ಆದಾಗ ಟೈಮ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಇನ್ವರ್ಸ್ ಪ್ರಪೋರ್ಷನ್ಸ್. ಸೊ ಡೈರೆಕ್ಟ್ ಪ್ರಪೋರ್ಷನಲ್ಲಿ ನಾವೇನು ಮಾಡ್ತೀವಿ, ಎರಡೂ ಆಬ್ಜೆಕ್ಟು ಒಂದು ಇನ್ಕ್ರೀಸ್ ಆದರೆ ಇನ್ನೊಂದು ಆಬ್ಜೆಕ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದರೆ ಇನ್ನೊಂದು ಆಬ್ಜೆಕ್ಟ್ ಕೂಡ ಡಿಕ್ರೀಸ್ ಆಗುತ್ತೆ. ಡೈರೆಕ್ಟ್ ಪ್ರಪೋರ್ಷನಲ್ಲಿ x1 ಡಿವೈಡೆಡ್ ಬೈ y1 ಇಸ್ ಈಕ್ವಲ್ಸ್ ಟು k ಅವ್ರ ಕಾನ್ಸ್ಟೆಂಟ್ ಬರ್ತಾ ಇತ್ತು. ಬಟ್ ಇನ್ ಇನ್ವರ್ಸ್ ಪ್ರಪೋರ್ಷನ್ ಮಲ್ಟಿಪ್ಲೈ ಮಾಡ್ತೀವಿ, x1 ಇಂಟು y1 ಇಸ್ ಈಕ್ವಲ್ಸ್ ಟು k. So x1 by y1 is equals to x2 by y2. Here inverse proportionally x1 into y1 is equals to x2 into y2. ಸೊ ಸಿಂಬಾಲಿಕಲಿ ನಾವು ಇದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡೈರೆಕ್ಟ್ ಪ್ರಪೋರ್ಷನ್ x is directly proportional to y. So x is directly proportional to y. And inverse proportion, x is inversely proportional to y. So ಹೀಗೆ ಬರೆದ್ರೆ x is directly proportional to y and this is x is inversely proportional to y. This is how we denote direct proportions and inverse proportions. Next, we'll start with exercise 13.2.
First one, which of the following are in inverse proportions? The number of workers on a job and the time to complete the job. ಸೊ ಯಾವುದೇ ಒಂದು ಜನರಲ್ ವರ್ಕನ್ನು ತಗೊಳ್ಳಿ, ಪರ್ಸನ್ಸ್ ಜಾಸ್ತಿ ಆದಂಗೆ ನಾವು ಆ ವರ್ಕನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂಥ ಟೈಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೆನ್ ಪರ್ಸನ್ ಇನ್ಕ್ರೀಸಸ್, when number of persons increases, then the time taken to complete that work decreases ಅಲ್ವಾ. ಜನರಲ್ ಆಗಿ ಯಾವುದೇ ವರ್ಕನ್ನ ತಗೊಳ್ಳಿ, ಜನ ಜಾಸ್ತಿ ಆದಂಗೆ ಕೆಲಸ ಕಮ್ಮಿ ಆಗುತ್ತೆ. ಸೊ ವೆನ್ ನಂಬರ್ ಆಫ್ ಪರ್ಸನ್ಸ್ ಟು ಡೂ ದಟ್ ವರ್ಕ್ ಇನ್ಕ್ರೀಸಸ್, ದೆನ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ದಟ್ ವರ್ಕ್ ಡಿಕ್ರೀಸಸ್. ಆಬ್ವಿಯಸ್ಲಿ ದ ಫಸ್ಟ್ ಒನ್ ಇಸ್ ಇನ್ವರ್ಸ್ ಪ್ರಪೋರ್ಷನ್ ಕಂಡೀಷನ್. Inverse proportions. Second one, the time taken for a journey and the distance travelled in a uniform speed. So second condition is time taken for a journey and the distance travelled in a uniform speed. So ನಮಗಿಲ್ಲಿ ಟೈಮ್ ಸ್ಪೆಸಿಫೈಡ್ ಆಗಿಲ್ಲ ಆ್ಯಂಡ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು ಅಂತ ಕೂಡ ಸ್ಪೆಸಿಫೈಡ್ ಆಗಿ ಹೇಳಿಲ್ಲ. ಸೊ ವೆನ್ ಟೈಮ್ ಇನ್ಕ್ರೀಸಸ್ ದ ಡಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಸೊ ನಾವು ಇವಾಗ 20 to 30 ಕಿಲೋಮೀಟರ್ ಆವ್ರೇಜ್ ಹೋಗಬೇಕು ಅಂತ ಹೇಳಿದ್ರೆ ಟೈಮ್ ಎಷ್ಟು ಜಾಸ್ತಿ ತಗೋತೀವೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಹೋಗ್ತೀವಿ. ಟೈಮ್ ಡಿಕ್ರೀಸ್ ಆದಂಗೆ ಡಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ವೆನ್ ಟೈಮ್ ಇನ್ಕ್ರೀಸಸ್, ಡಿಸ್ಟೆನ್ಸ್ ಟು ಬಿ ಕವರ್ಡ್ ಆಲ್ಸೋ ಇನ್ಕ್ರೀಸಸ್. ಸೊ ನೆಕ್ಸ್ಟ್, ಟೈಮ್ ಡಿಕ್ರೀಸ್ ಆದಂಗೆ ಡಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಇನ್ ಡೈರೆಕ್ಟ್ ಪ್ರಪೋರ್ಷನ್. ಇನ್ವರ್ಸ್ ಪ್ರಪೋರ್ಷನ್ ಆಗಿದ್ರೆ ಏನಾಗಬೇಕಾಗಿತ್ತು, ಟೈಮ್ ಇನ್ಕ್ರೀಸ್ ಆದರೆ ಡಿಸ್ಟೆನ್ಸ್ ಡಿಕ್ರೀಸ್ ಆಗಬೇಕಿತ್ತು, ಅಥವಾ ಟೈಮ್ ಡಿಕ್ರೀಸ್ ಆದರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗಬೇಕಿತ್ತು. ಬಟ್ ಇಲ್ಲಿ ಅವ್ರು ಕೊಟ್ಟಿರೋ ಕಂಡೀಷನ್ ಹೇಗಿದೆ, ಟೈಮ್ ಜಾಸ್ತಿ ಆದಂಗೆ ನಾವು ಕವರ್ ಮಾಡಬೇಕಾಗಿರೋ ಡಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಟೈಮ್ ಡಿಕ್ರೀಸ್ ಆದರೆ ನಾವು ಕವರ್ ಮಾಡಬೇಕಾಗಿರೋ ಡಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಇಸ್ ಇನ್ ಡೈರೆಕ್ಟ್ ಪ್ರಪೋರ್ಷನ್. ನೆಕ್ಸ್ಟ್, ಏರಿಯಾ ಆಫ್ ಕಲ್ಟಿವೇಟೆಡ್ ಲ್ಯಾಂಡ್ ಆ್ಯಂಡ್ ದ ಕ್ರಾಪ್ ಹಾರ್ವೆಸ್ಟೆಡ್. ಸೊ ಸ್ಪೆಸಿಫೈಡ್ ಒಂದಿಷ್ಟು ಏರಿಯಾ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 2 acres ಏರಿಯಾ ಇತ್ತು ಅಂತ ಹೇಳಿದ್ರೆ ನಾವು ಆ ಲಿಮಿಟೆಡ್ ಏರಿಯಾದಲ್ಲಿನೇ ಕ್ರಾಪ್ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಲಿಮಿಟೆಡ್ ಏರಿಯಾದಲ್ಲಿ ಕ್ರಾಪ್ ಹಾರ್ವೆಸ್ಟ್ ಮಾಡಬೇಕಂತ ಹೇಳಿದ್ರೆ ಏನಾಗುತ್ತೆ, ವೆನ್ ಏರಿಯಾ ಇನ್ಕ್ರೀಸಸ್ ಕ್ರಾಪ್ ಹಾರ್ವೆಸ್ಟಿಂಗ್ ಆಲ್ಸೋ ಇನ್ಕ್ರೀಸಸ್, ವೆನ್ ಏರಿಯಾ ಡಿಕ್ರೀಸಸ್ ಕ್ರಾಪ್ ಹಾರ್ವೆಸ್ಟಿಂಗ್ ಆಲ್ಸೋ ಡಿಕ್ರೀಸಸ್. ಸೊ ಏರಿಯಾ ಜಾಸ್ತಿ ಆದರೆ, when area increases crop harvesting also increases. ಏರಿಯಾ ಡಿಕ್ರೀಸ್ ಆಗ್ತಾ ಹೋದರೆ ನಾವು ಹಾರ್ವೆಸ್ಟ್ ಮಾಡಬೇಕಾಗಿರೋ ಕ್ರಾಪ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಥರ್ಡ್ ಒನ್ ಇಸ್ ಆಲ್ಸೋ ಇನ್ ಡೈರೆಕ್ಟ್ ಪ್ರಪೋರ್ಷನ್. ನೆಕ್ಸ್ಟ್, ಟೈಮ್ ಟೇಕನ್ ಫಾರ್ ಎ ಫಿಕ್ಸ್ಡ್ ಜರ್ನಿ ಆ್ಯಂಡ್ ದ ಸ್ಪೀಡ್ ಆಫ್ ದ ವೆಹಿಕಲ್. ಸೊ ಫೋರ್ತ್ ಕಂಡೀಷನ್ ಈಸ್ ಎಕ್ಸಾಕ್ಟ್ ಡಿಸ್ಟೆನ್ಸ್ ಹೇಳಿದ್ದಾರೆ ಅವರು. ಫಿಕ್ಸ್ಡ್ ಟೈಮ್ ಟೇಕನ್ ಫಾರ್ ಎ ಫಿಕ್ಸ್ಡ್ ಜರ್ನಿ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ಡಿಸ್ಟೆನ್ಸ್ ನಮಗೆ ಗೊತ್ತಿದೆ. ಸೊ ನಾವು ಕವರ್ ಮಾಡಬೇಕಾಗಿರೋ ಅಂಥ ಡಿಸ್ಟೆನ್ಸ್ ಏನಿದೆ ದಟ್ ಡಿಪೆಂಡ್ಸ್ ಆನ್ ಅವರ್ ಸ್ಪೀಡ್ ಆಫ್ ದಟ್ ವೆಹಿಕಲ್. ಸೊ ವೆಹಿಕಲಿನ ಸ್ಪೀಡ್ ಮೇಲೆ ಆ ಡಿಸ್ಟೆನ್ಸು ಕವರ್ ಆಗ್ತಾ ಹೋಗುತ್ತೆ. ಸೊ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಟೈಮ್ ಡಿಕ್ರೀಸ್ ಆಗುತ್ತೆ, ಆ್ಯಂಡ್ ಸ್ಪೀಡ್ ಡಿಕ್ರೀಸ್ ಆದಾಗ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗಿರುವಂಥ ಟೈಮ್ ಇನ್ಕ್ರೀಸ್ ಆಗುತ್ತೆ. ಸೊ ಫೋರ್ತ್ ಒನ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ನೆಕ್ಸ್ಟ್ ಒನ್, ದ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಆ್ಯಂಡ್ ದ ಏರಿಯಾ ಆಫ್ ಲ್ಯಾಂಡ್ ಪರ್ ಪರ್ಸನ್. ಸೊ ಕಂಟ್ರಿ ಪಾಪ್ಯುಲೇಷನ್ ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ, ಪರ್ ಪರ್ಸನ್ಗೆ ಎಷ್ಟು ಲ್ಯಾಂಡನ್ನು ಅವರು ಪಾರ್ಟಿಷನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ವೆನ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ದ ಲ್ಯಾಂಡ್ ಡಿಕ್ರೀಸಸ್. ಒಂದೊಂದು ಪರ್ಸನಿಗೆ ಇಷ್ಟು ಲ್ಯಾಂಡ್ ಅಂತ ಹೇಳಿ ಪಾರ್ಟಿಷನ್ ಮಾಡೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೆನ್ ಪಾಪ್ಯುಲೇಷನ್ ಡಿಕ್ರೀಸಸ್ ಲ್ಯಾಂಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಒನ್ ಇಸ್ ಆಲ್ಸೋ ಇನ್ ಇನ್ವರ್ಸ್ ಪ್ರಪೋರ್ಷನ್. Next, second one. In a television game show, the prize money of
1 lakh is to be divided equally amongst the winners. Complete the following table and find whether the prize money given to an individual winner is directly or inversely proportional to the number of winners. Number of winners and prize for each winners. ಸೊ ದ ಕ್ವಶನ್ ಈಸ್ ವಿನ್ನರ್ಸ್ಗಳು ಕೊಟ್ಟಿದ್ದಾರೆ. ಒಂದೇ ಪರ್ಸನ್ ವಿನ್ ಆದರೆ ಅವನಿಗೆ 1 ಲ್ಯಾಕ್ ಸಿಕ್ಕತ್ತೆ. ಇನ್ ಕೇಸ್ 2 ಪರ್ಸನ್ಸ್ ವಿನ್ ಆದರೆ ಅವನಿಗೆ ಇಬ್ಬರಿಗೂ 50,000 ಸಿಕ್ಕತ್ತೆ. ಸೊ ಇನ್ ಕೇಸ್ 4 ಪರ್ಸನ್ಸ್ ವಿನ್ ಆದರೆ, 5 ಪರ್ಸನ್ಸ್ ವಿನ್ ಆದರೆ ಅಥವಾ 8 ಪರ್ಸನ್ಸ್ ವಿನ್ ಆದರೆ ಅವರಿಗೆ ಪ್ರೈಸ್ ಅಮೌಂಟ್ ಎಷ್ಟೆಷ್ಟು ಸಿಕ್ಕತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ವಿಲ್ ಬಿ x1, x2, x3, x4, x5, x6 and x7, y1, y2, we have to find y3, y4, y5, y6 and y7. So the formula is x1 into y1 is equals to x2 into y2. ಸೊ ಫಸ್ಟ್ ಏನು ಮಾಡ್ತೀರಾ, ಇಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ ಡೈರೆಕ್ಟ್ ಪ್ರಪೋರ್ಷನಲ್ ಇದೆಯಾ ಅಥವಾ ಇನ್ವರ್ಸ್ ಪ್ರಪೋರ್ಷನಲ್ ಇದೆಯಾ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ವೆನ್ ಪರ್ಸನ್ ಇನ್ಕ್ರೀಸಸ್ ದ ಪ್ರೈಸ್ ಅಮೌಂಟ್ ಇಸ್ ಡಿಕ್ರೀಸಿಂಗ್ ಅಲ್ವಾ. ಪರ್ಸನ್ ಜಾಸ್ತಿ ಆಗ್ತಾ ಹೋದಂಗೆ ಅವ್ರಿಗೆ ಕೊಡ್ತಾ ಇರೋವಂಥ ಪ್ರೈಸ್ ಅಮೌಂಟ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಒಂದು ಆಬ್ಜೆಕ್ಟ್ ಇನ್ಕ್ರೀಸ್ ಆದಂಗೆ ಇನ್ನೊಂದು ಆಬ್ಜೆಕ್ಟ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ಸೊ x1 into y1 is equals to x2 into y2. ಸೊ x2 into y2 ಮಾಡೋದಕ್ಕೆ ನಮಗೆ ಆಲ್ರೆಡಿ x2 and y2 ಗೊತ್ತಿದೆ. ಸೊ ನೆಕ್ಸ್ಟ್ x1 into y1 is equals to x3 into y3. x1 is 1 into 1 lakh is equals to x3 is 4 into y3. So next 4 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ. 1 into 1 lakh whole divided by 4 is equals to y3. So 4 ಇಂದ ಡಿವೈಡ್ ಮಾಡ್ತಾ ಹೋಗಿ. 4 1s are 4, 4 2s are 8, 4 5s are 20, 3 zeros. That is 25,000. y3 is 25,000. Next we have to calculate y4. x1 into y1 is equals to, ನೀವು ಇದನ್ನು x1 y1 ತಗೋಬೇಕಂತಿಲ್ಲ, ಯು ಕ್ಯಾನ್ ಟೇಕ್ x2 into y2. ಸೊ ನಮಗೆ x2 and y2 ಕೂಡ ವ್ಯಾಲ್ಯೂ ಗೊತ್ತಿದೆ. ಸೊ ಯು ಕ್ಯಾನ್ ಟೇಕ್ x2 into y2. ನಿಮಗೆ ಯಾವ್ದು ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಅದನ್ನು ಫಾರ್ಮುಲಾಗೆ ಹಾಕ್ತಾ ಹೋಗಿ. x2 into y2 is equals to x4 into y4. So x2 is 2 into y2 is 50,000 is equals to x4 is 5 into y4. So transpose 5 to left hand side, that is 2 into 50,000 divided by 5 is equals to y4. 5 1s are 5, 5 1s are 5, that is 10,000. So 2 into 10,000 is 20,000 is equals to y4. Therefore y4 is 20,000. So next y5, y6, y7 ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಿ. ಸೊ 8, 10 and 20. ಸೊ x2 into y2 ನಾರು ತಗೊಳ್ಳಿ, x1 into y1 ನಾರು ತಗೊಳ್ತಾ ಹೋಗಿ. x2 into y2 is equals to x5 into y5. Next x2 into y2 is equals to x6 into y6.
ಸೊ ನೆಕ್ಸ್ಟ್ x5 ಇಂಟು y5 ತಗೊಂಡಾಗ 2 ಇಂಟು 50,000 ಇಸ್ ಈಕ್ವಲ್ಸ್ ಟು 8 ಇಂಟು y5. ಸೊ 8ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. 2 ಇಂಟು 50,000 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ಸ್ ಟು y5. ಸೊ 2 ಆ್ಯಂಡ್ 8 2 ಟೇಬಲಿಂದ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿ. ಸೊ ನಿಮಗಿಲ್ಲಿ ಏನಾಗುತ್ತೆ, 25,000 ಬಂತು, 20,000 ಬಂತು. ಸೊ ಅದೇ ಥರ ಅಮೌಂಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಪರ್ಸನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅಮೌಂಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, Rahman is making a wheel using spokes. He wants to fix equal spokes in such a way that the angle between any pair of consecutive spokes are equal. Help him by completing the following table. The table is number of spokes, angle between the pair of consecutive spokes. ಸೊ ರೆಹಮಾನ್ ಅನ್ನೋರು ಒಂದು ವೀಲನ್ನು ರೆಡಿ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗಿದೆ, 4 ಸ್ಪೋಕ್ಸನ್ನು ಯೂಸ್ ಮಾಡಿದಾಗ ಅವರಿಗೆ ಪ್ರತಿ ಆ್ಯಂಗಲ್ 90 ಡಿಗ್ರಿ ಬರ್ತಾ ಇದೆ. ಇನ್ ಕೇಸ್ 6 ಸ್ಪೋಕ್ಸನ್ನು ಯೂಸ್ ಮಾಡಿದ್ರೆ 60 ಡಿಗ್ರಿ ಬರುತ್ತೆ. ಸೊ ಅವರು 8, 10, 12 ಸ್ಪೋಕ್ಸನ್ನು ಯೂಸ್ ಮಾಡ್ತಾ ಹೋದರೆ ಆ್ಯಂಗಲ್ ಏನಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಡೈರೆಕ್ಟ್ ಪ್ರಪೋರ್ಷನ್ ಆರ್ ಇನ್ವರ್ಸ್ ಪ್ರಪೋರ್ಷನ್ ನೋಡ್ತೀರಾ. ಆಸ್ ಸ್ಪೋಕ್ಸ್ ಇನ್ಕ್ರೀಸಸ್ ದ ಆ್ಯಂಗಲ್ಸ್ ಬಿಟ್ವೀನ್ ದ ಸ್ಪೋಕ್ಸ್ ಆರ್ ಡಿಕ್ರೀಸಿಂಗ್. ಸೊ ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ಒಂದು ಆಬ್ಜೆಕ್ಟ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಇನ್ನೊಂದು ಆಬ್ಜೆಕ್ಟ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ x1 ಇಂಟು y1 ಇಸ್ ಈಕ್ವಲ್ಸ್ ಟು x2 ಇಂಟು y2. y3, y4 and y5. x1 into y1 is equals to x2 into y2. So x1 into y1 is equals to x2 into y2. x2 and y2 are already given. So let us take x3, y3. x1 is 4 into y1 is 90 is equals to x3 is 8 into y3. ಟ್ರಾನ್ಸ್ಫರ್ ರೈಟ್ ಹ್ಯಾಂಡ್ ಸೈಡಲ್ಲಿರೋ 8ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ. 4 ಇಂಟು 90 ಡಿವೈಡೆಡ್ ಬೈ 8 ಇಸ್ ಈಕ್ವಲ್ಸ್ ಟು y3. ಸೊ 4 1s are 4, 4 2s are 8, 2 1s are 2, 2 4s are 8, 2 5s are 10. That is y3 is equals to 45 degree. So 90 degree, 60 degree degrees ಅಲ್ಲಿ ಇದೆ. So y3 is equals to 45 degree. So as spokes increasing, the corresponding angle between those two spokes are decreasing. Next, x1 y1 is equals to x4 into y4. x1 is 4 into 90 is equals to 10 into y4. That is 4 into 90 divided by 10 is equals to y4. So 10 1s are 10, 10 9s are 90. So y4 is equals to 4 9s are 36. So y4 is equals to 36 degree. So 12 spokes ಗೆ ನೀವು ಹೋಮ್ವರ್ಕ್ ಆಗಿ ಮಾಡ್ತಾ ಹೋಗ್ತೀರಾ. ದಟ್ ಈಸ್ x1 y1 is equals to x5 y5. 4 into 90 is equals to 12 into y5. 12ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿದಾಗ 4 into 90 divided by 12 is equals to y5.
So first sub question, are the number of spokes and the angles found between the pairs of the consecutive spokes in inverse proportion? ಸೊ ಸ್ಪೋಕ್ಸ್ ಮತ್ತು ಆ್ಯಂಗಲ್ಸ್ ಎರಡೂ ಇನ್ವರ್ಸ್ ಪ್ರಪೋರ್ಷನಲ್ಲಿ ಇದೆಯಾ? ಆಬ್ವಿಯಸ್ಲಿ ಎಸ್ ಅಲ್ವಾ, ಸ್ಪೋಕ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಆ್ಯಂಗಲ್ಸು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಎಸ್, ದ ಸ್ಪೋಕ್ಸ್ ಆರ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ಸೆಕೆಂಡ್ ಒನ್, ಕ್ಯಾಲ್ಕುಲೇಟ್ ದ ಆ್ಯಂಗಲ್ ಬಿಟ್ವೀನ್ ಎ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಸ್ಪೋಕ್ಸ್ ಆನ್ ಎ ವೀಲ್ ವಿತ್ 15 ಸ್ಪೋಕ್ಸ್. ಸೊ ಇಲ್ಲಿ 12ವರೆಗೂ ಕೊಟ್ಟಿದ್ರು. ಸೆಕೆಂಡ್ ಸಬ್ ಕ್ವಶನ್ ಏನಿದೆ, ನಂಬರ್ ಆಫ್ ಸ್ಪೋಕ್ಸ್ 15 ಆದರೆ ಸೊ ಕರೆಸ್ಪಾಂಡಿಂಗ್ ಆ್ಯಂಗಲ್ ಬಿಟ್ವೀನ್ ದ ಸ್ಪೋಕ್ಸ್ ಎಷ್ಟಿರುತ್ತೆ? ದಟ್ ಈಸ್ y6. ಸೇಮ್ ಫಾರ್ಮುಲಾ, x1 y1 is equals to x6 y6. x1 is 4 into 90 is equals to 15 into y6. ಸೊ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡಲ್ಲಿರೋ 15 ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. 4 into 90 ಡಿವೈಡೆಡ್ ಬೈ 15. ಸೊ y6 ಏನಂತ ಸಿಗ್ತಾ ಹೋಗುತ್ತೆ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ನೆಕ್ಸ್ಟ್, ಹೌ ಮೆನಿ ಸ್ಪೋಕ್ಸ್ ವುಡ್ ಬಿ ನೀಡೆಡ್ ಇಫ್ ದ ಆ್ಯಂಗಲ್ ಬಿಟ್ವೀನ್ ಎ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಸ್ಪೋಕ್ಸ್ ಇಸ್ 40 ಡಿಗ್ರಿ? ಸೊ ಇನ್ ಕೇಸ್ ಸ್ಪೋಕ್ಸ್ ಮಧ್ಯೆ ಇರೋ ಆ್ಯಂಗಲ್ 40 ಡಿಗ್ರಿ ಆದರೆ ಸೊ ಹೌ ಮೆನಿ ಸ್ಪೋಕ್ಸ್ ಶುಡ್ ಬಿ ನೀಡೆಡ್? ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗ್ತೀರಾ. और x2 और y2 ಈಸಿ ಆದರೆ x2 y2ನೇ ಕನ್ಸಿಡರ್ ಮಾಡ್ತಾ ಹೋಗಿ. x2 into y2 is equals to, this will be x7 and y7. x7 into y7. x2 is 6 into 60 is equals to x7, we have to find that y7 is 40. 6 into 60 divided by 40 is equals to 10 4s are 10 6s are, next 2 2s are 2 3s are 2 1s are 2 3s are, that is 3 into 3 is 9. So 9 spokes are to be added. ಸೊ ಇನ್ನು 9 ಸ್ಪೋಕ್ಸನ್ನು ಅವರು ಆ್ಯಡ್ ಮಾಡಿದ್ರೆ 40 ಡಿಗ್ರಿ ಆ್ಯಂಗಲ್ ಬರ್ತಾ ಹೋಗುತ್ತೆ. Fourth one, if a box of sweets is divided among 24 children, they will get 5 sweets each. How many would each get if the number of children is reduced by 4? So 24 children ಇದ್ದಾರೆ, ಪ್ರತಿ ಮಕ್ಕಳಿಗೂ 5 ಸ್ವೀಟ್ಸನ್ನು ಪಾರ್ಟಿಷನ್ ಮಾಡ್ತಾ ಹೋದಾಗೆ ಟೋಟಲ್ ಎಷ್ಟು ಸ್ವೀಟ್ಸು ಒಂದೊಂದು ಮಗುಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳಬೇಕು. ಇನ್ ಕೇಸ್ 4 ಚಿಲ್ಡ್ರನ್ ಅದರಲ್ಲಿ ಲೆಸ್ ಆದರೆ, ನಂಬರ್ ಆಫ್ ಚಿಲ್ಡ್ರನ್, ಇನ್ನೊಂದು ಕಂಡೀಷನ್ ನಂಬರ್ ಆಫ್ ಸ್ವೀಟ್ಸ್. ಸೊ 24 ಚಿಲ್ಡ್ರನ್ ಇದ್ದಾಗ 5 ಸ್ವೀಟ್ಸ್ ಪ್ರತಿ ಮಗುಗೂ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ದ ನಂಬರ್ ಆಫ್ ಚಿಲ್ಡ್ರನ್ ಈಸ್ ರೆಡ್ಯೂಸ್ಡ್ ಬೈ 4 ಅಂತ ಹೇಳಿ ಕೇಳಿದ್ದಾರೆ. ಇನ್ ಕೇಸ್ 24 ಚಿಲ್ಡ್ರನಲ್ಲಿ 4 ಚಿಲ್ಡ್ರನ್ ರೆಡ್ಯೂಸ್ ಆದರೆ, ಕಡಿಮೆ ಆದರೆ ಎಷ್ಟಾಗುತ್ತೆ? 20 ಚಿಲ್ಡ್ರನ್. ಸೊ 20 ಚಿಲ್ಡ್ರನ್ ಇದ್ದಾಗ ಪ್ರತಿ ಚೈಲ್ಡ್ಗೂ ಎಷ್ಟು ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು? ದಟ್ ಈಸ್ x1 y1 and x2 y2. Formula is x1 y1 is equals to x2 y2. x1 is 24 into 5 is equals to x2 is 20 into y2. So 20ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋದರೆ 24 into 5 divided by 20 is equals to y2. 5 1s are 5, 5 4s are 20, 4 1s are 4, 4 6s are 24.
that is y2 is equals to 6. ಸೊ 20 ಚಿಲ್ಡ್ರನ್ ಆದಾಗ 6 ಸ್ವೀಟ್ಸನ್ನು ಪರ್ ಚೈಲ್ಡ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ನಂಬರ್ ಆಫ್ ಚಿಲ್ಡ್ರನ್ 24 ಇದ್ದಾಗ ಪರ್ ಚೈಲ್ಡ್ 5 ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಇನ್ ಕೇಸ್ ಅದರಲ್ಲಿ 4 ಚಿಲ್ಡ್ರನ್ ರೆಡ್ಯೂಸ್ ಆದರೆ 24ಅಲ್ಲಿ 4 ಚೈಲ್ಡ್ ರೆಡ್ಯೂಸ್ ಆದರೆ ಏನಾಗುತ್ತೆ 20 ಆಗುತ್ತೆ. ಸೊ 20 ಚಿಲ್ಡ್ರನ್ ಇದ್ದಾಗ ಎಷ್ಟು ಸ್ವೀಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು? ಇಟ್ ಇಸ್ x1 ಇಂಟು y1 ಇಸ್ ಈಕ್ವಲ್ಸ್ ಟು x2 ಇಂಟು y2, 24 ಇಂಟು 5 ಇಸ್ ಈಕ್ವಲ್ಸ್ ಟು 20 ಇಂಟು y2. ಸೊ 20ನ ಲೆಫ್ಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಫರ್ ಮಾಡ್ತೀರಾ, 24 ಇಂಟು 5 ಡಿವೈಡೆಡ್ ಬೈ 20 ಇಸ್ ಈಕ್ವಲ್ಸ್ ಟು y2. Next, a farmer has enough food to feed 20 animals in his cattle for 6 days. How long would be the food last if there were 10 more animals in his cattle? So total, so ಒಬ್ಬ ಫಾರ್ಮರ್ ಇದ್ದಾನೆ, 20 ಅನಿಮಲ್ಸ್ ಇದೆ ಅವನ ಹತ್ರ, 6 ಡೇಸು ಅವನಿಗೆ 20 ಅನಿಮಲ್ಸಿಗೆ ಫೀಡ್ ಮಾಡೋಷ್ಟು ಫುಡ್ ಇದೆ. ಸೊ ಇನ್ ಕೇಸ್ 10 ಅನಿಮಲ್ಸ್ ಜಾಸ್ತಿ ಆದರೆ ಅಂದರೆ 20 + 10 = 30, ಟೋಟಲ್ 30 ಅನಿಮಲ್ಸ್ ಆದಾಗ ಅವನ ಹತ್ರ ಇರೋ ಫುಡ್ಡಲ್ಲಿ ಎಷ್ಟು ಡೇಸ್ ಅನಿಮಲ್ಸ್ಗೆ ಫೀಡ್ ಮಾಡ್ಬೋದು? ಸೊ ನಂಬರ್ ಆಫ್ ಅನಿಮಲ್ಸ್ number of days. So 20 animals iddaga he can feed 6 days. 20 animals iddaga he can feed 6 days. 10 more animals andre 20 + 10. 10 more animals, 20 + 10 is equals to 30 ಅನಿಮಲ್ಸ್ ಆದಾಗ ಆನ್ ಎಷ್ಟು ಡೇಸ್ ಅನಿಮಲ್ಸ್ಗಳಿಗೆ ಫೀಡ್ ಮಾಡ್ಬೋದು? x1, y1, x2, y2. x1 into y1 is equals to x2 into y2. x1 is 20 into y1 is equals to x2 is 30 into y2. y1 is 6. 20 into 6 divided by 30 is equals to y2. 6 ones are 6 5s are 30, 5 ones are 5 4s are 20. So y2 is equals to 4 days. So 30 animals ಆದಾಗ he can feed up to 4 days. ಸೊ ಕ್ವಶನ್ ಹೇಳಿದ್ದು 20 ಅನಿಮಲ್ಸ್ ಇದ್ದಾಗ 6 ಡೇಸ್ ಫುಡ್ಡನ್ನ ಫೀಡ್ ಮಾಡ್ಬೋದಿತ್ತು. ಇನ್ ಕೇಸ್ 10 ಮೋರ್ ಅನಿಮಲ್ಸ್ ಅಂದರೆ 30 ಅನಿಮಲ್ಸ್ ಆದಾಗ ಎಷ್ಟು ಡೇಸು ಅವನು ಫುಡ್ಡನ್ನ ಫೀಡ್ ಮಾಡ್ಬೋದು ಅಂತ ಹೇಳಿ ಕೇಳಿದರು. ಸೊ x1 ಇಂಟು y1 ಇಸ್ ಈಕ್ವಲ್ಸ್ ಟು x2 ಇಂಟು y2, ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ, ಸಿಂಪ್ಲಿಫೈ ಮಾಡಿದಾಗ y2 ಇಸ್ ಈಕ್ವಲ್ಸ್ ಟು 4 days. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ದಿಸ್ ಎಕ್ಸಸೈಸ್. ಥ್ಯಾಂಕ್ ಯು.